ಉದ್ಘಾಟನೆಯ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಮತ್ತು ಕಾರ್ಯಕ್ರಮವನ್ನು ಸಾನ್ನಿಧ್ಯವನ್ನು ವಹಿಸಿ ನಡೆಸಿಕೊಡ್ತಾ ಇರತಕ್ಕಂಥ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳಲ್ಲಿ ಮತ್ತು ಸಿದ್ಧಗಂಗಾ ಸ್ವಾಮೀಜಿಗಳಲ್ಲಿ ನನ್ನ ಅತ್ಯಂತ ಗೌರವಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಯಾವತ್ತು ನನ್ನ ಬಂಧುಗಳೇ ಭಗಿನಿಯರೇ, ನನಗೂ ಸ್ವಾಮೀಜಿಯವರ ಬಹಳ ವರ್ಷಗಳ ಕಾಲ ಸಂಬಂಧ. ಆದರೆ ಅನೇಕ ಸಂದರ್ಭದಲ್ಲಿ ಸಾಣೆಹಳ್ಳಿಗೆ ಬರಬೇಕು ಅಂತಕ್ಕಂಥ ನಾನು ನಿರಂತರ ಪ್ರಯತ್ನ ವಿಫಲವಾಗಿ ಒಂದಲ್ಲ ಒಂದು ಕಾರಣದಿಂದ ಇವತ್ತು ಬರುವಂಥ ಅವಕಾಶ ಬಂದಿದೆ. ನಾನು ಕಾರ್ಯಕ್ರಮಕ್ಕೆ 5:05 ಬರಬೇಕು ಅಂತೇಳಿ ನನಗೆ ಗೊತ್ತು. ಪಂಡಿತಾರಾಧ್ಯ ಸ್ವಾಮೀಜಿಗಳು ಬಹಳ ಶಿಸ್ತಿನಿಂದ ಕಾಲವನ್ನು ಪಾಲಿಸ್ತಾರೆ ಅಂತೇಳಿ. ಆದರೆ ಬೆಳಿಗ್ಗೆ ಆಗಿದ್ರೆ ನಾನು ಕರೆಕ್ಟಾಗಿ ಬರ್ಬೋದಾಗಿತ್ತು. ಆದರೆ ಸಾಯಂಕಾಲ ಆಗಿರೋದ್ರಿಂದ 5-6 ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬೇಕಾದಾಗ ತಡ ಆಯಿತು, ಕ್ಷಮಿಸಬೇಕು ಅಂತೇಳಿ ನಾನು ಅವ್ರಲ್ಲಿ ಕೋರ್ತಾ ಈ ನಾಟಕೋತ್ಸವದ ಕಾರ್ಯಕ್ರಮವನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸ್ತಾ ಇದ್ದೇನೆ. ಇವತ್ತು ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲಾ ಸಂಘವನ್ನು ಸ್ಥಾಪನೆ ಮಾಡಿ ಅದನ್ನು ಕಲೆಯನ್ನು ಪ್ರೋತ್ಸಾಹಿಸಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಲೆಯನ್ನು ಪ್ರೋತ್ಸಾಹಿಸೋದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಅಭಿರುಚಿ ಇರ್ತಕ್ಕಂಥ ಕಲಾವಿದರನ್ನು ಪ್ರೋತ್ಸಾಹಿಸ್ತಕ್ಕಂಥ ಇಂತಹ ಒಂದು ಸಂಸ್ಥೆ ಬಹುಶಃ ನಾನು ಎಲ್ಲೂ ಕೇಳಿರಲಿಲ್ಲ. ಇಂತಹ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಸಾಣೆಹಳ್ಳಿಯಲ್ಲಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಸ್ವಾಮೀಜಿಯವರು ಈಗ ಮಾತನಾಡಬೇಕಾದಾಗ ಹೇಳಿದರು, ಜೀವಿಕೆಯರವರು, ಕೃಷ್ಣಮೂರ್ತಿರವರು ಇದಕ್ಕೆ ಹೆಚ್ಚು ಚಾಲನೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಶಾಶ್ವತವಾಗಿ ನಡೆಸುವಂಥ ರೀತಿಯಲ್ಲಿ ಚಾಲನೆ ಕೊಟ್ಟರು. ಹಾಗಾಗಿ ಅವರು ಇಲ್ಲೇ ಇರ್ತಕ್ಕಂಥವರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಭಾಳ ಸಂತೋಷ ಆಯಿತು. ಒಂದು ಜಾತ್ಯತೀತ ಮನೋಭಾವದ ದೃಷ್ಟಿಯಿಂದ ಕಲೆಗೆ ಯಾವ ಜಾತಿಯೂ ಇರೋದಿಲ್ಲ. ಕಲೆಯನ್ನು ಪ್ರೋತ್ಸಾಹ ಮಾಡಬೇಕಾದಾಗ ಯಾರು ಅದರಲ್ಲಿ ಅಭಿರುಚಿ ಇರ್ತಾರೋ, ರಂಗ ಕಲಾವಿದರು ಯಾರು ಇರ್ತಾರೋ ಅವರ ಮಾರ್ಗದರ್ಶನದಲ್ಲಿ ಇಂತಹ ಒಂದು ರಾಷ್ಟ್ರೀಯ ಮಟ್ಟದ ನಾಟಕೋತ್ಸವ ಪ್ರಾರಂಭ ಆಗಿರ್ತಕ್ಕಂಥದ್ದು, ನಡೀತಾ ಇರತಕ್ಕಂಥದ್ದು, ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಒಂದು ವಿಶೇಷ ಅಂತ ಹೇಳಿದ್ರೆ, ಇಡೀ ಪ್ರತಿ ವರ್ಷನೂ ಕೂಡ 2-3 ಹೊಸ ನಾಟಕಗಳನ್ನು ಬರೆಸಿ, ಆ ನಾಟಕಗಳನ್ನು ಬರೆಸೋದ್ರ ಜೊತೆಗೆ ಆ ಕೃತಿಯನ್ನು ರಚಿಸಿ ನಾಟಕವನ್ನು ಕಲಿಸಿ ರಾಜ್ಯಾದ್ಯಂತ ದೇಶಾದ್ಯಂತ ನಾಟಕವನ್ನು ಆಡಿಸುವಂತಹ ಸಂಪ್ರದಾಯ ಮತ್ತು ಪ್ರತೀತಿ ಎಲ್ಲೂ ಕೂಡ ಇಲ್ಲ. ಬಹುಶಃ ನನಗೆ ಅನಿಸ್ತದೆ ಇದು ರಾಷ್ಟ್ರಮಟ್ಟದಲ್ಲೇ, ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರಮಟ್ಟದಲ್ಲಿ ಈ ರೀತಿಯಾಗಿ ಒಂದು ಪ್ರಖ್ಯಾತಿ ಹೊಂದಿರತಕ್ಕಂಥ ಒಂದು ಕಲಾ ಸಂಘ ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿ ಇದನ್ನು ನಾವು ಎಲ್ಲೋ ಒಂದು ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಲೆಗೆ ಪ್ರೋತ್ಸಾಹ ಮಾಡ್ತಾ ಇರತಕ್ಕಂಥ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನ ಇರತಕ್ಕಂಥ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಅಂತೇಳಿ ಹೇಳಿದ್ರೆ ಅದು ತಪ್ಪಾಗಲಾರದು. ಬಹುಶಃ ನಮಗೆ ಪ್ರಪಂಚಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಕಲೆಗಳಿಗೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥದ್ದು, ಮಾನ್ಯತೆ ಕೊಡ್ತಕ್ಕಂಥದ್ದು, ಪ್ರಶಸ್ತಿಗಳನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಂಥ ಒಂದು ಅಪೂರ್ವವಾದಂಥ ಕಲೆಯನ್ನು ಪ್ರೋತ್ಸಾಹಿಸಬೇಕಾದಾಗ ಇದು ಕೇವಲ ರಾಷ್ಟ್ರಮಟ್ಟದಲ್ಲೇ ಇರ್ತಕ್ಕಂಥದ್ದು, ರಾಷ್ಟ್ರದಿಂದ ಹೊರಗಡೆ ಹೋಗಿಲ್ಲ ಅಂತಕ್ಕಂಥದ್ದು ದುಃಖದ ಸಂಗತಿ ಕೂಡ ಹೌದು. ಅದನ್ನು ಆ ರೀತಿಯಲ್ಲಿ ಬಹುಶಃ ಸ್ವಾಮೀಜಿಗಳಿಗೆ ಪ್ರೋತ್ಸಾಹವನ್ನು ಸಿಕ್ಕಿದಾಗ, ಈ ಸಂಸ್ಥೆಗೆ ಆ ರೀತಿಯಾಗಿ ಪ್ರೋತ್ಸಾಹ ಸಿಕ್ಕಿದಾಗ ಇದು ಪ್ರಪಂಚ ಮಟ್ಟದಲ್ಲೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಎಲ್ಲ ರೀತಿಯಾದಂಥ ಅರ್ಹತೆಯನ್ನು ಕೂಡ ಪಡ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳುವಾಗ ಬಹುಶಃ ಈ ಸಂಸ್ಥೆಗೆ ಎಲ್ಲ ರೀತಿಯಾದಂಥ ಪ್ರಶಸ್ತಿಗಳು
ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಇವತ್ತು ಬಂದಿರತಕ್ಕಂಥದ್ದು. ಅದಕ್ಕೆ ಬಹುಶಃ ಸ್ವಾಮೀಜಿಯವರು ಕೊಡ್ತಾ ಇರ್ತಕ್ಕಂಥ ಪ್ರೋತ್ಸಾಹಕ್ಕೆ ಇನ್ನು ವಿಶೇಷವಾಗಿರ್ತಕ್ಕಂಥ ಮಾನ್ಯತೆಗಳು ಇವತ್ತು ರಾಜ್ಯದಿಂದ ಮತ್ತು ರಾಷ್ಟ್ರದಿಂದ ಆಗಬೇಕಾಗ್ತದೆ ಅಂತೇಳಿ. ಯಾಕಂದರೆ ಇದೊಂದು ಗ್ರಾಮೀಣ ಸೊಗಡಿರ್ತಕ್ಕಂಥ ಈ ಕಲೆ ಗ್ರಾಮೀಣ ಭಾಗದ ಜನರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಕರೆತಂದು ಪ್ರೋತ್ಸಾಹಿಸಿ ಅವ್ರನ್ನ ಇಲ್ಲೇ ಇಟ್ಕೊಂಡು ಸಾಕಿ ಸಲುವಿ ಪ್ರೋತ್ಸಾಹಿಸ್ತಕ್ಕಂಥದ್ದು ಮತ್ತು ಆ ಕಲೆಯನ್ನು ಬೇರೆ ಕಡೆ ಅಭಿರುಚಿಯನ್ನು ತೋರಿಸ್ತಕ್ಕಂಥದ್ದು ಇದು ಅಷ್ಟು ಸುಲಭದ ಮಾತಲ್ಲ, ಅತ್ಯಂತ ಕಷ್ಟದ ಕೆಲಸ. ಆ ರೀತಿಯಾಗಿ ಅಂಥ ಕೆಲಸವನ್ನು ಅಂಥ ದುಸ್ಸಾಹಸ ಕೆಲಸವನ್ನು ಕೂಡ ಇವತ್ತು ನಿರಂತರವಾಗಿ ಅನೇಕ ವರ್ಷದಿಂದ ಪಂಡಿತಾರಾಧ್ಯರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಸಂತೋಷದ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇಂತಹ ಸಂಸ್ಥೆಗಳಿಗೆ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರನೂ ಕೂಡ ಅದನ್ನು ಪ್ರೋತ್ಸಾಹಿಸಬೇಕಾಗ್ತದೆ, ಸರ್ಕಾರನೂ ಕೂಡ ಜೊತೆಗೂಡಬೇಕಾಗ್ತದೆ. ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ಬಹುಶಃ ಸರ್ಕಾರಗಳಿಂದ ಆಗೋದು ಕಷ್ಟ. ಆದರೂ ಕೂಡ ಸರ್ಕಾರನೂ ಕೂಡ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದಾಗಲೂ ಕೂಡ ಈ ರೀತಿಯಾಗಿ ಖಾಸಗಿಯವರ ಸಹಭಾಗಿತ್ವದಿಂದ ಅದಕ್ಕೆ ಹೆಚ್ಚು ಬೆರಗನ್ನು ತರೋದಕ್ಕೆ ಸಾಧ್ಯ ಆಗ್ತದೆ, ಪ್ರಖ್ಯಾತಿಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕಲೆಯ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಯಾವತ್ತೂ ಕೂಡ ನೆನೆಸುವಂಥ ರೀತಿಯಲ್ಲಿ ನಮ್ಮ ಕಲೆಯನ್ನು ಉಳಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಈ ನಾಟಕೋತ್ಸವ ಅದು ಅಪೂರ್ವವಾಗಿ ಇವತ್ತು ಮೂಡಿ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾಟಕೋತ್ಸವವನ್ನು ನಾನು ಉದ್ಘಾಟನೆ ಮಾಡ್ತಿದ್ದೇನೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ. ನಮಸ್ಕಾರ.